ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕನ್ನಡತಿ ಪ್ರಭಾಸಿದ್ದು. ಒಂದೊಳ್ಳೆ ವಿಚಾರ ನಿಮ್ಮೊಂದಿಗೆ. ಸ್ನೇಹಿತರೆ, ಜೀವನದಲ್ಲಿ ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಆಗೋದೆಲ್ಲ ಒಳ್ಳೆಯದಕ್ಕೆ. ನಿಮ್ಮ ಒಳ್ಳೆಯ ಪ್ರಾರ್ಥನೆಗಳು ಫಲಿಸಲಿ. ಯಾವಾಗಲೂ ಪಾಸಿಟಿವ್ ಆಗಿ ಆಲೋಚನೆ ಮಾಡಿ, ಒಳ್ಳೆಯದನ್ನೇ ಮಾತಾಡಿ, ಸದಾ ಒಳ್ಳೆಯದೇ ಆಗಲಿ. ಯಾಕಂದರೆ ಅಸ್ತು ದೇವತೆಗಳು ಯಾವಾಗ ಅಸ್ತು ಅಂತಾರೋ ಯಾರಿಗೆ ಗೊತ್ತು. ಪಾಸಿಟಿವ್ ಆಗಿ ಯೋಚನೆ ಮಾಡೋದ್ರಿಂದ ನಿಮ್ಮ ಮನಸ್ಸು ಚೆನ್ನಾಗಿರುತ್ತೆ, ನಿಮ್ಮ ಮೈಂಡ್ ಚೆನ್ನಾಗಿರುತ್ತೆ, ನಿಮ್ಮ ಜೀವನವೂ ಚೆನ್ನಾಗಿರುತ್ತೆ, ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಮನೆಯ ವಾತಾವರಣವನ್ನು ಚೆನ್ನಾಗಿಟ್ಕೋಬಹುದು. ನಿಮ್ಮಲ್ಲಿ ತಾಳ್ಮೆ ಬರುತ್ತೆ, ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ. ಭಗವಂತನಲ್ಲಿ ಯಾವಾಗಲೂ ಒಳ್ಳೆಯದನ್ನೇ ಪ್ರಾರ್ಥನೆ ಮಾಡಿ. ದೇವರು ಒಳ್ಳೆಯದನ್ನು ಬಯಸೋರ ಜೊತೆ ಇರ್ತಾರೆ, ಒಳ್ಳೆಯವ್ರ ಪರ ಇರ್ತಾರೆ. ಅದಕ್ಕೆ ಕೃಷ್ಣ ಪರಮಾತ್ಮನೇ ಸಾಕ್ಷಿ. ಭಗವಂತ ಪಾಸಿಟಿವ್ ನಂಬಿಕೆ ಜೊತೆ ಇರ್ತಾರೆ. ನೀವು ಕೆಟ್ಟದ್ದನ್ನು ಕೇಳಿದ್ರೂ ಅವ್ರು ಕೊಡೋದಿಲ್ವಂತೆ. ಯಾಕಂದರೆ ಅವ್ರಿಗೆ ಗೊತ್ತಿದೆ ಯಾವ ಟೈಮ್ಗೆ ಯಾರಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ. ಏನೇ ಆಗಬೇಕಾದ್ರೂ ಭಗವಂತನ ಪ್ರೇರಣೆ ಇರಬೇಕಂತೆ. ಹಾಗಾಗಿ ಏನೇ ಆದರೂ ಅದು ಭಗವಂತನ ಇಚ್ಛೆಯಿಂದನೇ ಆಗಿರುತ್ತೆ. ಪಾಸಿಟಿವ್ ಆಗಿ ಯೋಚನೆ ಮಾಡೋದ್ರಿಂದ ಇವತ್ತಲ್ಲ ನಾಳೆ ಒಳ್ಳೆಯದಾಗತ್ತೆ. ಜೀವನದಲ್ಲಿ ಒಳ್ಳೆಯದಾಗಬೇಕು ಅಂತಿದ್ರೆ ಅದಾಗೇ ಆಗುತ್ತೆ. ಆದರೆ ಜೀವನದಲ್ಲಿ ಉದ್ಧಾರ ಆಗಬೇಕು ಅಂದರೆ ಪಾಸಿಟಿವ್ ಥಿಂಕಿಂಗ್ ಇರಬೇಕು. ನೀವು ಪಾಸಿಟಿವ್ ಆಗಿ ಆಲೋಚನೆ ಮಾಡೋದ್ರಿಂದ ಅದು ನಿಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ, ನಿಮ್ಮ ಮೈಂಡನ್ನು ಸ್ಟ್ರಾಂಗ್ ಮಾಡುತ್ತೆ, ನಿಮ್ಮ ಭವಿಷ್ಯವನ್ನು ಸ್ಟ್ರಾಂಗ್ ಮಾಡುತ್ತೆ. ಜೀವನದಲ್ಲಿ ಏಳು ಬೀಳು ಸಹಜ. ಬಿದ್ದಾಗ ತಾಳ್ಮೆ ಬೇಕಾಗುತ್ತೆ, ಗೆದ್ದಾಗ ಸಂಯಮ ಬೇಕಾಗುತ್ತೆ. ಒಂದು ವೇಳೆ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡೋದ್ರಿಂದ ಅಲ್ಲಿ ನೀವು ಸೋಲ್ತೀರ. ಆಗ ನಿಮಗೆ ಭಯ ಆತಂಕ ಶುರುವಾಗುತ್ತೆ. ವಿದ್ಯಾರ್ಥಿಗಳಲ್ಲಿ ನಾನು ಚೆನ್ನಾಗಿ ಓದಿದ್ದೀನೋ ಇಲ್ವೋ, ನಾನು ಪಾಸಾಗ್ತೀನೋ ಇಲ್ವೋ, ಯೂತ್ಸಲ್ಲಿ ನನಗೆ ಒಳ್ಳೆ ಜಾಬ್ ಸಿಗುತ್ತೋ ಇಲ್ವೋ, ನನ್ನ ಭವಿಷ್ಯ ಏನಾಗುತ್ತೋ ಏನೋ, ನನಗೆ ಒಳ್ಳೆ ಸಂಗಾತಿ ಸಿಗ್ತಾರೋ ಇಲ್ವೋ, ನಾನು ಸಾಧನೆ ಮಾಡೋಕ್ಕಾಗುತ್ತೋ ಇಲ್ವೋ, ನಾನು ಬಡವನಾಗೆ ಉಳಿದು ಬಿಡ್ತೀನಾ, ಈ ರೀತಿ ಗೊಂದಲಗಳು ನಿಮ್ಮನ್ನು ಬಾಧಿಸುತ್ತೆ. ಹಾಗಾಗಿ ನೆಗೆಟಿವ್ ಆಗಿ ಯೋಚನೆ ಮಾಡೋದೇ ಬೇಡ. ನಿಮ್ಮ ಪ್ರಯತ್ನದಿಂದ ನಿಮಗೆ ರಿಸಲ್ಟ್ ಬರುತ್ತೋ ಹೊರತು ನಿಮ್ಮ ನೆಗೆಟಿವ್ ಆಲೋಚನೆಗಳಿಂದ ಏನೂ ಪ್ರಯೋಜನ ಇಲ್ಲ. ಆಗಬೇಕಾಗಿರೋದು ಆಗೇ ತೀರುತ್ತೆ. ಕೆಲವೊಂದು ನಮ್ಮ ಕೈಗೂ ಮೀರಿದ್ದು. ವಿದ್ಯಾರ್ಥಿಗಳಿಗೆ ನಾನು ಚೆನ್ನಾಗಿ ಓದ್ತೀನಿ, ನಾನು ರ್ಯಾಂಕಿಂಗ್ ಬಂದೇ ಬರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬೇಕಾಗತ್ತೆ. ಯೂತ್ಸಲ್ಲಿ ನಾನು ಒಳ್ಳೆ ಜಾಬ್ ಸೇರ್ತೀನಿ, ಏನಾದರೂ ಅಚೀವ್ ಮಾಡ್ತೀನಿ, ನನ್ನ ಭವಿಷ್ಯವನ್ನು ನಾನು ಉಜ್ವಲಗೊಳಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬೇಕಾಗತ್ತೆ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ನನ್ನ ಭವಿಷ್ಯವನ್ನು, ನನ್ನ ಬದುಕನ್ನು ಸಾಕಾರಗೊಳಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬೇಕಾಗತ್ತೆ. ಒಂದು ತಿಳ್ಕೊಳ್ಳಿ, ನಾನು ಗೆಲ್ತೀನಿ, ನಾನು ಗೆದ್ದೇ ಗೆಲ್ತೀನಿ, ನನ್ನ ಕೈಯಲ್ಲಿ ಸಾಧ್ಯ, ನಾನು ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮನ್ನು ಗೆಲ್ಲಿಸುತ್ತೆ. ಮನುಷ್ಯನ ಕೈಯಲ್ಲಿ ಅಸಾಧ್ಯವಾದದ್ದು ಏನೂ ಇಲ್ಲ. ಪ್ರತಿಯೊಬ್ಬರಿಗೂ ಒಂದು ವಿಲ್ ಪವರ್ ಇರುತ್ತೆ, ಅದನ್ನು ನೀವು ಸಾಕಾರಗೊಳಿಸ್ಬೇಕಷ್ಟೆ. ನಿಮ್ಮ ಪ್ರಯತ್ನ, ನಿಮ್ಮ ಶ್ರಮ, ನಿಮ್ಮ ಶ್ರದ್ಧೆ, ನಿಮ್ಮ ನಂಬಿಕೆ, ನಿಮ್ಮ ಭರವಸೆ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮ ಪ್ರಾರ್ಥನೆ ನಿಮ್ಮನ್ನು ಗೆದ್ದೇ ಗೆಲ್ಲಿಸುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸ್ನೇಹಿತರೆ.